ಎಲ್ಲರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಇವತ್ತಿನ ರೆಸಿಪಿಯಲ್ಲಿ ಮ್ಯಾಗಿ, ನೂಡಲ್ಸ್ ಮತ್ತು ಪಾಸ್ತಾಗಳಿಗೆ ಬಳಸಬಹುದಾದ ಒಂದು ಸೂಪರ್ ಟೇಸ್ಟಿಯಾದ ಸಾಸ್ನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸಾಸ್ನ ಒಮ್ಮೆ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಸಾಕು. ನಂತರ ಯಾವಾಗ ಬೇಕಾದರೂ ಕೆಲವೇ ನಿಮಿಷದಲ್ಲಿ ಮ್ಯಾಗಿ, ನೂಡಲ್ಸ್ ಮತ್ತು ಪಾಸ್ತಾಗಳನ್ನು ಮಾಡ್ಕೊಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಈ ಸಾಸ್ನ ರುಚಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದೊಂದು ಸಾಸ್ ಮನೇಲಿದ್ರೆ ನಾವು ಯಾವ ಅಡುಗೆನಾದರೂ ಟಕ್ ಅಂತ ಮಾಡ್ಕೊಳ್ಬೋದು. ಜೊತೆಯಲ್ಲಿ ನಮಗೆ ಸಮಯನೂ ಉಳಿತಾಯ ಆಗುತ್ತೆ. ಈ ಸಾಸ್ನ ನೀವು ಫ್ರಿಜ್ಜಲ್ಲಿ 1ರಿಂದ 1.5 ತಿಂಗಳು ಎತ್ತಿ ಇಟ್ಕೊಳ್ಬೋದು. ಬಟ್ ಹೊರಗಡೆ ಇಟ್ಕೊಂಡ್ರೆ ನಿಮಗೆ 2 ಅಥವಾ 3 ದಿನದಲ್ಲೇ ಹಾಳಾಗತ್ತೆ. ಇವತ್ತು ನಾನು ಈ ಸಾಸ್ನ ಯೂಸ್ ಮಾಡಿ ಪಾಸ್ತಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸಾಸ್ಗೆ ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಸಾಸ್ ಅಥವಾ ಕಲರ್ಸ್ನ ಯೂಸ್ ಮಾಡಿಲ್ಲ. ತುಂಬಾನೇ ಹೆಲ್ದಿ ಆಗಿರೋ ಸಾಸ್ನ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳಿ. ಮೊದಲಿಗೆ ನಾನೊಂದು ಕಡಾಯಿನ ತಗೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಮಧ್ಯಮ ಗಾತ್ರದ 2 ಈರುಳ್ಳಿನ ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋದು ಬೇಡ, ನಾವು ಪೇಸ್ಟ್ ಮಾಡೋದ್ರಿಂದ ಈ ರೀತಿಯಲ್ಲಿ ದೊಡ್ಡಕ್ಕೆ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು 2 ಟೊಮೊಟೊನ ನಾನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಒಂದು ಸಣ್ಣ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಸಾಸ್ಗೆ ತುಂಬ ಫ್ಲೇವರ್ ಹಾಗೆ ತುಂಬ ಟೇಸ್ಟ್ ಕೊಡೋದಂದ್ರೆ ಈ ಕ್ಯಾಪ್ಸಿಕಮ್ಮು. ಹಾಗಾಗಿ ನೀವು ಕ್ಯಾಪ್ಸಿಕಮ್ನ ಮಿಕ್ಸ್ ಮಾಡ್ಕೊಳ್ಬೇಡಿ. ಹಾಗಂತ ತುಂಬ ಕ್ಯಾಪ್ಸಿಕಮ್ನು ಹಾಕೊಳ್ಳೋಕೆ ಹೋಗ್ಬೇಡಿ. ನೀವು ಎಷ್ಟು ಟೊಮೊಟೊ ಮತ್ತು ಈರುಳ್ಳಿ ಹಾಕ್ಕೊಂತೀರಲ್ಲ ಅದರ ಅರ್ಧದಷ್ಟು ಕ್ಯಾಪ್ಸಿಕಮ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಜೊತೆಲಿ ಒಂದು 1/4 ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಇಷ್ಟಪಡೋದಾದ್ರೆ ಇನ್ನೊಂದು ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನಾನಿಲ್ಲಿ ಚಾಟ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಕಂಪಲ್ಸರಿಯಾಗಿ ನೀವು ಚಾಟ್ ಮಸಾಲಾನು ಹಾಕೊಳ್ಳೇಬೇಕಾಗತ್ತೆ. ಯಾಕಂದರೆ ನಾವಿಲ್ಲಿ ಟೊಮೊಟೊ ಕೆಚ್ಚಪ್ಪು ಟ್ಯಾಂಗಿ ಫ್ಲೇವರ್ನ ಬೇರೆ ಏನೂ ಕೊಡ್ತಾ ಇಲ್ಲ. ಹಾಗಾಗಿ ನಾನಿಲ್ಲಿ ಚಾಟ್ ಮಸಾಲನ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿ ಬೇಯೋದು ಬೇಡ. ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋಷ್ಟು ನೀವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇಲ್ಲ ನಮ್ಗೆ ಇನ್ನೂ ತುಂಬ ಖಾರ ಇಷ್ಟ ಆಗುತ್ತೆ ಅಂದರೆ ಈ ಟೈಮಲ್ಲಿ ನೀವು ಬೇಕಿದ್ದರೆ ಒಂದು 2 ಹಸಿಮೆಣಸನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಮಕ್ಳಿಗೆ ಮಾಡೋದ್ರಿಂದ ಜಾಸ್ತಿ ಖಾರನ ಹಾಕ್ಕೊತಾ ಇಲ್ಲ. ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಒಂದು ಮಿಕ್ಸಿ ಜಾಲಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ನೀರನ್ನ ಸೇರಿಸ್ಕೊಳ್ಬಾರ್ದು. ಟೊಮೊಟೊದಲ್ಲಿ ನೀರಾಂಶ ಇರೋದ್ರಿಂದ ಅದೇ ನೀರು ಸಾಕಾಗುತ್ತೆ. ಜಾಸ್ತಿ ನಾವು ನೀರನ್ನ ಸೇರಿಸ್ಕೊಂಡ್ರೆ ತುಂಬ ದಿನ ಎತ್ತಿ ಇಟ್ಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ನೀವು ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಈ ರೀತಿಯಲ್ಲಿ ನೀವು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ನೀವು 1ರಿಂದ 1.5 ತಿಂಗಳು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಮಕ್ಕಳು ಯಾವಾಗ ನೀವು ಪಾಸ್ತಾ ಅಥವಾ ನೂಡಲ್ಸ್ ಬೇಕು ಅಂತ ಅಂದಾಗ ನೀವು ಕ್ವಿಕ್ ಅಂತಲೇ ಮಾಡಿಕೊಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ನೀವು ಈಸಿಯಾಗಿ ಅವ್ರು ಕೇಳಿದ ತಕ್ಷಣ ಪಾಸ್ತಾ, ನೂಡಲ್ಸ್, ಮ್ಯಾಗಿನ ಮಾಡಿಕೊಡ್ಬೋದು. ಈ ಸಾಸ್ನ ರೆಡಿ ಮಾಡಿ ಮನೇಲಿ ಇಟ್ಕೊಂಡ್ರೆ ಆಯಿತು. ಇವಾಗ ನಾನು ಈ ಸಾಸ್ನ ಯೂಸ್ ಮಾಡಿ ಪಾಸ್ತಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು ಪಾತ್ರದಲ್ಲಿ ಸ್ವಲ್ಪ ಬಿಸಿನೀರನ್ನ ಕಾಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಪಾಸ್ತಾನ ಬೇಯಿಸ್ಕೊತಾ ಇದ್ದೀನಿ. ಪಾಸ್ತಾದಲ್ಲೂ ತುಂಬ ಟೈಪ್ಸ್ಗಳಿದೆ. ಇವತ್ತು ನಾನು ಮ್ಯಾಕ್ರೋನಿ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಬೌಲ್ ಆಗೋಷ್ಟು ಮ್ಯಾಕ್ರೋನಿನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಪಾಸ್ತಾ ಒಂದು 80% ಬೆಂದರೆ ಸಾಕಾಗತ್ತೆ. ಈ ಪಾಸ್ತಾ ಬೇಯ್ತಾ ಇರಲಿ ಅಷ್ಟರೊಳಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ ಪಾಸ್ತಾ ಎಲ್ಲ ನೀಟಾಗಿ ಬೆಂದಿದೆ. ಇದನ್ನು ಸೋಸಿ ರೆಡಿ ಮಾಡಿ ಇಟ್ಕೊತೀನಿ. ಈ ಕಡೆಯಲ್ಲಿ ನಾನೊಂದು ದಪ್ಪ ತೆಳೆದ ಪಾತ್ರ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಎಲ್ಲ ಕಾದ್ಮೇಲೆ ನಾವೇನು ಸಾಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಬೆಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ತಿಕ್ನೆಸ್ನ ನೋಡ್ಕೊಳ್ಳಿ. ನೀವು ಎಷ್ಟು ಪಾಸ್ತಾನ ಹಾಕ್ಕೊತೀರಾ ಅದ್ರ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಬೆಣ್ಣೆಯಲ್ಲೇ ಸಾಸನ್ನು ಚೆನ್ನಾಗಿ ಕುಸ್ಕೊಳ್ತೀನಿ. ಒಂದು 5ರಿಂದ 6 ನಿಮಿಷ ನೀವು ಸಾಸ್ನ ನೀಟಾಗಿ ಕುದಿ ಬರ್ಸ್ಕೊಳ್ಬೇಕು. ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ಳುವಷ್ಟು ನೀವು ಕುಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿ. ಈ ಸಾಸಿಗೆ ನೀವು ಸಕ್ಕರೆ ಹಾಕಿದಾಗ ಸಾಸಿನ ರುಚಿ ಡಬಲ್ ಆಗುತ್ತೆ. ನೋಡಿ ಸಾಸ್ ಎಲ್ಲ ಚೆನ್ನಾಗಿ ಕುದ್ದಿದೆ. ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನೀವು ಮ್ಯಾಗಿ, ನೂಡಲ್ಸ್ ಅಥವಾ ಪಾಸ್ತಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸೇರಿಸ್ಕೊಳ್ಳಿ. ಇದನ್ನ ಸೇರಿಸ್ಕೊಂಡು ಒಂದು 2 ನಿಮಿಷ ನೀವು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮ್ಮ ಮನೇಲಿ ಚೀಸ್ ಏನಾದಿದ್ರೆ ನೀವು ಚೀಸ್ನ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಚೀಸ್ನ ಯೂಸ್ ಮಾಡ್ತಾ ಇಲ್ಲ. ಒಂದು ವೇಳೆ ನೀವು ಚೀಸ್ನ ಇಷ್ಟಪಡೋದಾದರೆ ಪಾಸ್ತಾನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟ್ ಇನ್ನೇನು ನೀವು ಗ್ಯಾಸ್ನ ಆಫ್ ಮಾಡ್ತೀರ ಅನ್ನುವಾಗ ಸ್ವಲ್ಪ ಚೀಸ್ನ ಹಾಕ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸೋದು ಮಾತ್ರ ಮರಿಬೇಡಿ.
ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.